ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತ್ರಿಯಾ ಕ್ರಿಯೇಷನ್ಸ್. ನಾನಿವತ್ತೊಂದು ಸಿಂಪಲ್ ಆಗಿರೋ ವಿತೌಟ್ ಬೀಡ್ಸ್ ಕುಚ್ಚನ್ನ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೀರೆ ಒಂದು ಆರೆಂಜ್ ಕಲರ್ ಮತ್ತು ಬ್ಲ್ಯಾಕ್ ಕಲರಲ್ಲಿದೆ. ಆರೆಂಜ್ ಕಲರ್ ಪಲ್ಲು ಇರೋದ್ರಿಂದ ಬ್ಲ್ಯಾಕ್ ಕಲರ್ ಥ್ರೆಡ್ನ ನಾನು ತೊಗೊಂಡಿದ್ದೀನಿ. 10 ನಂಬರ್ ಕ್ರೋಶೆ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. 2-3 ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗುತ್ತೆ. ಕುಚ್ಚು ಬರುತ್ತೆ. ಅದಕ್ಕೆ ಡಿಸೈನ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನಾನು ಇದಕ್ಕೆ 6 ಎಳೆ ದಾರ ತೊಗೊಂಡಿದ್ದೀನಿ. ಬನ್ನಿ ಡಿಸೈನ್ ಯಾವ ರೀತಿ ಹಾಕೋದು ಅಂತ ನೋಡೋಣ. ಫಸ್ಟು ಸೀರೆಗೆ ಥ್ರೆಡ್ನ ಲಾಕ್ ಮಾಡ್ಕೊಬೇಕು. ಲಾಕ್ ಆದಮೇಲೆ 3 ಚೈನ್ಸ್, 1 2 3 ಚೈನ್ಸ್ ಹಾಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್, ಮತ್ತು 3 ಚೈನ್ಸ್, 1 2 3 ಚೈನ್ಸ್, ಮತ್ತು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್, ಮತ್ತು 3 ಚೈನ್ಸ್, 1 2 3 ಚೈನ್ಸ್ ಹಾಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್. ಸೀರೆ ಫುಲ್ಲು 3 ಚೈನ್ಸಲ್ಲಿ 3 ಚೈನ್ಸ್ ಹಾಕ್ಕೊಬೇಕು. ಪಲ್ಲು ಫುಲ್ಲು 3 ಚೈನ್ಸ್ ಕಂಪ್ಲೀಟ್ ಮಾಡ್ಕೊಬೇಕು. ಮತ್ತು 1 2 3 ಚೈನ್ ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಮತ್ತು ಲಾಕ್, ಮತ್ತು 3 ಚೈನ್ಸ್, 1 2 3 ಮತ್ತು ಲಾಕ್. ಪಲ್ಲು ಫುಲ್ಲು 3 ಚೈನ್ಸ್ ಹಾಕ್ಕೊಳ್ಬೇಕು. ಫುಲ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ನ ತೋರಿಸ್ತೀನಿ. ಈಗ 3 ಚೈನ್ ಕಂಪ್ಲೀಟ್ ಆಗಿದೆ. ಪಲ್ಲು ಫುಲ್ಲು ಇದೇ ಥರ 3 ಚೈನ್ 1 ಲಾಕ್, 3 ಚೈನ್ 1 ಲಾಕ್ ಹಾಕ್ಕೊಬೇಕು. ಇದು ಸೀರೆ ರೈಟ್ ಸೈಡು. ಈಗ ಸೀರೆ ರಾಂಗ್ ಸೈಡಿಗೆ ಟರ್ನ್ ಮಾಡ್ಕೊಬೇಕು. ಪಲ್ಲುನ ಇದು ರಾಂಗ್ ಸೈಡು, ಇದು ರೈಟ್ ಸೈಡು. ರಾಂಗ್ ಸೈಡ್ ಟರ್ನ್ ಆದಮೇಲೆ ಈಗ 8 ಚೈನ್ ಹಾಕ್ಕೊಬೇಕು. 8 ಚೈನ್, 1 2 3 4 5 6 7 8 ಚೈನ್ ಆದಮೇಲೆ ಈ 2 ಚೈನ್ ಏನಿದೆ 1 2 2 ಚೈನ್ ಬಿಟ್ಬಿಟ್ಟು ಈ 3ನೇ ಚೈನ್ ಇದೆ, 3ನೇ ಚೈನ್ಗೆ ನಾವು ಒಂದು ಲಾಕ್, ಮಾಡ್ಕೊಂಡು 8 ಚೈನ್ ಹಾಕ್ಕೊಂಡು ಈ 2 ಚೈನ್ ಗ್ಯಾಪ್ ಬಿಟ್ಬಿಟ್ಟು 3ನೇ ಚೈನ್ ಏನಿದೆ ಅಲ್ಲಿ ಲಾಕ್ ಮಾಡಿಕೊಂಡು ಈಗ ಸೀರೆನ ರೈಟ್ ಸೈಡಿಗೆ ಟರ್ನ್ ಮಾಡ್ಕೊಬೇಕು. ಟರ್ನ್ ಮಾಡಿಕೊಂಡು ಈ 8 ಚೈನ್ ಏನಿದೆ ಆ 8 ಚೈನಿಗೆ 9 ಸಿಂಗಲ್ ಕ್ರೋಶೆ ಹಾಕ್ಕೊಬೇಕು. 9 ಸಿಂಗಲ್ ಕ್ರೋಶೆ, 1 2 3 4 5 6 7 8 9. ಈ 8 ಚೈನ್ ಏನಿತ್ತು ಅಲ್ಲಿಗೆ 9 ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಇದು ರೈಟ್ ಸೈಡು ಮತ್ತು ರಾಂಗ್ ಸೈಡಿಗೆ ಸೀರೆನ ಟರ್ನ್ ಮಾಡ್ಕೊಬೇಕು. ರಾಂಗ್ ಸೈಡ್ ಟರ್ನ್ ಮಾಡಿಕೊಂಡು 2 ಚೈನ್, 1 2 ಈ 2 ಚೈನ್ನ ಹಾಕ್ಕೊಂಡು ಮತ್ತು ಕ್ರೋಶೆ ಮೇಲೆ ಒಂದು ಸರಿ ದಾರ ತಗೊಂಡು ಈ ಸಿಂಗಲ್ ಕ್ರೋಶೆ ಏನು ಹಾಕಿದೆ ಆ ಗ್ಯಾಪ್ಗಳಲ್ಲಿ 5 ಡಬಲ್ ಕ್ರೋಶೆ ಹಾಕೊಬೇಕು. 5 ಡಬಲ್ ಕ್ರೋಶೆ ಹಾಕ್ಕೊಬೇಕು. ಈಗ 2 ಚೈನನ್ನು ಹಾಕಿದ್ವಿ, ಅದನ್ನು ಕೂಡ ಒಂದು ಸಿಂಗಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಿಕೊಂಡು ಈ ಸಿಂಗಲ್ ಕ್ರೋಶೆ ಏನಿದೆ ಅಲ್ಲಿ ದಾರ ತಗೊಂಡು ಎರಡರಲ್ಲಿ ಒಂದ್ಸಲಿ ಒಂದು ಡಬಲ್ ಕ್ರೋಶೆ ಹಾಕ್ಕೊಬೇಕು. ಕ್ರೋಶೆ ಮೇಲೆ ಒಂದು ಸರಿ ದಾರ ತಗೊಂಡು ಈ ಸಿಂಗಲ್ ಚೈನ್ ಹಾಕಿದ್ವಲ್ಲ, ಸಿಂಗಲ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತೊಗೊಂಬಂದು ಎರಡರಲ್ಲಿ ಒಂದ್ಸಲಿ ಈಗ 3 ಡಬಲ್ ಕ್ರೋಶೆ ಆಗಿದೆ. ಈ 2 ಚೈನ್ ಕನ್ಸಿಡರ್ ಮಾಡಿಕೊಂಡು 3 ಡಬಲ್ ಕ್ರೋಶೆ ಆಗಿದೆ. ಮತ್ತು ಸಿಂಗಲ್ ಕ್ರೋಶೆ ಮೇಲೆ ದಾರ ತಗೊಂಡು ಮತ್ತು ಈ ಸಿಂಗಲ್ ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ, ಈಗ 4 ಆಗಿದೆ. ಮತ್ತು 5 ಈ ಥರ ಆದಮೇಲೆ ಒಂದು ಫೆದರ್ ಥರ ಕ್ರಿಯೇಟ್ ಆಗುತ್ತೆ. ಈಗ ಮತ್ತೆ 8 ಚೈನ್, 1 2 3 4 5
6 7 8 ಚೈನ್ ಆದಮೇಲೆ ಈ ಫಸ್ಟು 8 ಚೈನ್ ಲಾಕ್ ಮಾಡಿದಲ್ಲ ಅದೇ 3 ಚೈನ್ ಗ್ಯಾಪಲ್ಲಿ ಮತ್ತೆ ಹೋಗಿ ಲಾಕ್ ಮಾಡಿಕೊಂಡು ಮತ್ತೆ ಸೀರೆನ ರೈಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಈ 8 ಚೈನ್ ಗ್ಯಾಪಿಗೆ 9 ಸಿಂಗಲ್ ಕ್ರೋಶನ ಹಾಕ್ಕೊಬೇಕು. 9 ಸಿಂಗಲ್ ಕ್ರೋಶೆ 1 2 3 4 5 6 7 8 9 ಹಾಕ್ಕೊಂಡು ಈಗ 9 ಸಿಂಗಲ್ ಕ್ರೋಶೆ ಆದಮೇಲೆ ಈ ಲಾಸ್ಟ್ ಕಂಬ ಏನಿದ್ವಿ ಹಾಕಿದ್ವಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಬೇಕು. ಆ ಲಾಕ್ ಆದರೆ 10 ಸಿಂಗಲ್ ಕ್ರೋಶೆ ಆಗುತ್ತೆ. 8 ಚೈನ್ ಗ್ಯಾಪ್ಗೆ 10 ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ ಮತ್ತೆ ಸೀರೆನ ರಾಂಗ್ ಸೈಡಿಗೆ ಟರ್ನ್ ಮಾಡಿಕೊಂಡು 2 ಚೈನು 1 2 ಚೈನ್ ಆದಮೇಲೆ ಕ್ರೋಶೆ ಮೇಲೆ ಒಂದು ಸರಿ ದಾರ ತಗೊಂಡು ಈ ಗ್ಯಾಪ್ ಏನು ಕಾಣಿಸಿದೆ 9 ಸಿಂಗಲ್ ಕ್ರೋಶೆ ಹಾಕಿದಲ್ಲ ಆ ಸಿಂಗಲ್ ಕ್ರೋಶೆ ಗ್ಯಾಪ್ ಏನು ಕಾಣಿಸಿದೆ ಆ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಬೇಕು. 2ರಲ್ಲಿ ಒಂದು ಸರಿ ಮತ್ತು 2ರಲ್ಲಿ ಒಂದು ಸರಿ. ಈಗ ಈ 2 ಚೈನ್ ಕನ್ಸಿಡರ್ ಆದರೆ 2 ಡಬಲ್ ಕ್ರೋಶೆ ಆಗಿದೆ. ಮತ್ತೆ ಕ್ರೋಶೆ ಮೇಲೆ ಒಂದು ಸರಿ ದಾರ ತಗೊಂಡು ಈ ಸಿಂಗಲ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಗೊಂಬಂದು 2ರಲ್ಲಿ ಒಂದು ಸರಿ 2ರಲ್ಲಿ ಒಂದು ಸರಿ 3 ಆಗಿದೆ. ಮತ್ತು ಅದೇ ರೀತಿ ಕ್ರೋಶೆ ಮೇಲೆ ದಾರ ತಗೊಂಡು ಈ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ಹೋಗಿ ದಾರ ತೊಗೊಂಬಂದು 2ರಲ್ಲಿ ಒಂದು ಸಲ 2ರಲ್ಲಿ ಒಂದು ಸಲ 4 5 ಕಂಪ್ಲೀಟ್ ಆಗಿ ಈ ಥರ ಫೆದರ್ ಥರ ಕಾಣಿಸುತ್ತೆ. ಇದೇ ರೀತಿ ನಾವು 5ನ್ನ ಹಾಕ್ಕೊಬೇಕು. ಈ ಪಿಕಾಟ್ ಥರ ಇದೆಯಲ್ಲ ಅದನ್ನು 5 ಹಾಕ್ಕೊಬೇಕು. ಮತ್ತು ಈಗ 8 ಚೈನ್ 1 2 3 4 5 6 7 8 ಚೈನ್ ಹಾಕ್ಕೊಂಡು ಈ 3 ಚೈನ್ ಗ್ಯಾಪಲ್ಲಿ ಏನು ಲಾಕ್ ಮಾಡಿದ್ವಿ ಸೇಮ್ ಅದೇ ಚೈನ್ ಗ್ಯಾಪಲ್ಲಿ ಮತ್ತೆ ಹೋಗಿ ಲಾಕ್ ಆದಮೇಲೆ ಸೀರೆನ ರೈಟ್ ಸೈಡ್ ಟರ್ನ್ ಮಾಡಿಕೊಂಡು ಈ 8 ಚೈನ್ ಏನು ಹಾಕಿದ್ವಿ ಅಲ್ಲಿಗೆ 9 ಸಿಂಗಲ್ ಕ್ರೋಶೆ ಹಾಕ್ಕೊಬೇಕು. 1 2 3 4 5 6 7 8 9 ಸಿಂಗಲ್ ಕ್ರೋಶೆ ಆದಮೇಲೆ ಈ ಡಬಲ್ ಕ್ರೋಶೆ ಏನು ಹಾಕಿದ್ವಿ ಆ ಗ್ಯಾಪಲ್ಲಿ ಒಂದು ಆ ಲಾಕು ಕನ್ಸಿಡರ್ ಮಾಡಿದ್ರೆ 10 ಸಿಂಗಲ್ ಕ್ರೋಶೆ ಆಗುತ್ತೆ. 10 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಸೀರೆನ ರಾಂಗ್ ಸೈಡ್ ಟರ್ನ್ ಮಾಡಿಕೊಂಡು 2 ಚೈನ್ಸ್ 1 2 ಚೈನ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಕ್ರೋಶೆ ಮೇಲೆ ದಾರ ತಗೊಂಡು ಈ ಸಿಂಗಲ್ ಕ್ರೋಶೆ ಹಾಕಿ ಗ್ಯಾಪಲ್ಲಿ 5 ಡಬಲ್ ಕ್ರೋಶೆ ಹಾಕ್ಕೊಬೇಕು. 1 2 ಈಗ 2 ಆಗಿದೆ. 3 4 5 ಫಸ್ಟು 2 ಚೈನನ್ನು ಒಂದು ಡಬಲ್ ಕ್ರೋಶೆ ಥರ ಕನ್ಸಿಡರ್ ಮಾಡಿಕೊಂಡು ಅದಾದಮೇಲೆ 4 ಡಬಲ್ ಕ್ರೋಶೆ ಹಾಕ್ಕೊಬೇಕು. 4 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 8 ಚೈನ್ 1 2 3 4 5 6 7 8 ಚೈನ್ ಹಾಕ್ಕೊಂಡು ಏನು 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿದ್ವಿ ಸೇಮ್ 3 ಚೈನ್ ಗ್ಯಾಪಲ್ಲಿ ಮತ್ತೆ ಹೋಗಿ ಲಾಕ್ ಮಾಡ್ಕೊಬೇಕು. ಇದೇ ಥರ 5 ಫೆದರ್ನ ಹಾಕ್ಕೊಬೇಕು. ಆಯಿತಾ? 5 ಫೆದರ್ ಹಾಕ್ಕೊಳ್ಬೇಕು. ಈ ರೀತಿ 5 ಪೀಕಾಟ್ಸ್ ಏನಿದೆ ಅದು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಮತ್ತೆ
ಫಸ್ಟ್ ಹಾಕ್ದಂಗೆ ಈ 2 ಚೈನ್ ಗ್ಯಾಪ್ ಬಿಟ್ಬಿಟ್ಟು ಈ 3 ಚೈನ್ ಗ್ಯಾಪಲ್ಲಿ ಒಂದು ಲಾಕ್. 5 ಆದಮೇಲೆ 2 ಚೈನ್ ಗ್ಯಾಪ್ ಬಿಟ್ಬಿಟ್ಟು 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ಇಲ್ಲಿ ಸಿಂಗಲ್ ಲಾಕ್ ಏನು ಹಾಕಿದ್ದೀವಿ 3 ಚೈನ್ ಆದಮೇಲೆ ಆ ಲಾಕಲ್ಲಿ ಒಂದು ಲಾಕ್ ಹಾಕ್ಕೊಂಬಿಟ್ಟು 3 ಚೈನ್ಸ್ 1 2 3 ಚೈನ್ ಆದಮೇಲೆ ಇಲ್ಲಿ ಲಾಕ್ ಏನು ಹಾಕಿದ್ದೀವಿ ಅಲ್ಲಿಗೆ ಮತ್ತೆ ಹೋಗಿ ಒಂದು ಲಾಕ್. ಫೆದರ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಿದೆ ನೋಡಿ. ಮತ್ತೆ ಈಗ 8 ಚೈನ್ 1 2 3 4 5 6 7 8 ಚೈನ್ ಹಾಕ್ಬಿಟ್ಟು ಈ 2 ಚೈನ್ ಗ್ಯಾಪ್ ಇದೆಯಲ್ಲ ಈ 2 ಚೈನ್ ಗ್ಯಾಪ್ ಇಟ್ಬಿಟ್ಟು 3 ಚೈನ್ ಇದೆಯಲ್ಲ ಈ 3ನೇ ಚೈನಿಗೆ ಹೋಗಿ ಲಾಕ್ ಮಾಡಿ ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಬೇಕು. ಒಂದು ಪಿಕಾಟ್ ಆದರೆ 2 ಚೈನ್ ಗ್ಯಾಪ್ ಇಟ್ಬಿಟ್ಟು 3ನೇ ಚೈನಿಗೆ ಲಾಕ್ ಹಾಕಿ ಮತ್ತೆ ಕುಚ್ಚು ಹಾಕೋದಕ್ಕೆ ಒಂದು ಗ್ಯಾಪ್ ಬಿಡಬೇಕು. ಈ ಲಾಕ್ ಆದಮೇಲೆ ಇದು ಕುಚ್ಚು ಹಾಕೋದಕ್ಕೆ ಲಾಕ್ ಬಿಟ್ಬಿಟ್ಟು ಮತ್ತೆ 8 ಚೈನ್ ಹಾಕಿ ಈ 2 ಚೈನ್ ಗ್ಯಾಪ್ ಇಟ್ಬಿಟ್ಟು 3 ಚೈನ್ ಗ್ಯಾಪ್ಗೆ ಒಂದು ಲಾಕ್. ಅದಾದಮೇಲೆ ಇದೇ ಥರ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಬೇಕು. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ನೋಡಿ. ಕುಚ್ಚು ಹಾಕಿದ ಮೇಲೆ ಈ ರೀತಿ ಕಾಣಿಸ್ತಿದೆ. ಆ್ಯಕ್ಚುಲಿ ಡಿಫ್ರೆನ್ಸ್ ಕಾಣಿಸ್ತಿದೆ, ಲೈಟ್ ಇದಕ್ಕೆ ಡಿಫ್ರೆನ್ಸ್ ಇಲ್ಲ ಕಲರ್, ಅದು ಈ ರೀತಿ ಕಾಣಿಸುತ್ತೆ ಕುಚ್ಚು ಹಾಕಿದ ಮೇಲೆ. ತುಂಬ ಸಿಂಪಲ್ಲಾಗಿ ಇರುತ್ತೆ ಡಿಸೈನ್, ವಿತೌಟ್ ಬೀಡ್ಸ್ ಡಿಸೈನ್ ಇದು. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.